ಸೊ ಈ ಉತ್ತರ ಮತ್ತು ದಕ್ಷಿಣ ಪಥ ಎಲ್ಲಿ ಸೇರ್ತದೆ ಆ ಒಂದು ಏನು ಸರ್ಕಲ್ ಹೊಡಿತೀರಾ, ಆ ಸರ್ಕಲ್ ಅಲ್ಲಿ 2 ಸ್ಥಾನಗಳು ಬರ್ತವೆ. ಒಂದು ವಾರಣಾಸಿ ಬರ್ತದೆ, ಒಂದು ಪ್ರಯಾಗ್ ಬರ್ತದೆ. ಈ ಧರ್ಮ ಸಂಸ್ಥಾನಕ್ಕೆ ಇನ್ನೊಂದು ಹೆಸರು ಚಾಲ್ತಿಲಿ ಬಂತು, 3003 ವರಹದ ಸೀಮೆ. ಸೊ ವರಹ ತೆಗೆದು ಹಾಕ್ಬಿಟ್ರು ಒಂದೊಂದ್ ಕಡೆ 3003 ಸೀಮೆ. ಇವ್ರು ಏನ್ ಮಾಡ್ತಾರೆ ಕೃಷ್ಣದೇವರಾಯ ಕಾಲದಲ್ಲಿ, ಇವ್ರು ಬೇರೆ ಕಡೆ ಕೇಳೋದ್ ಬೇಡ, ಇನ್ನೊಂದಿಷ್ಟು ಅರಣ್ಯ ಸಂಪತ್ತನ್ನೇ ಕೊಡ್ತೀನಿ ಅಂತ ಹೇಳಿ, ಈಗ ನಮ್ಮ ಶಿವಮೊಗ್ಗ ಹತ್ರ ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತ ಹೇಳ್ತೀವಿ, ಅದರ ಒಂದು ಪ್ರಮುಖ ಭಾಗ ಇಂಡಿಪೆಂಡೆನ್ಸ್ ಆಗುವವರೆಗೂ ಇವ್ರ ಅಂಡರ್ ಅಲ್ಲಿ ಯೂನಿವರ್ಸಿಟಿ ಅನ್ನಕ್ಕಿಂತ ಒಂದು ಸಂಸ್ಥಾನ ಮಾಡ್ಬಿಡ್ತಾರೆ. ಇದಕ್ಕೆ ಧರ್ಮ ಸಂಸ್ಥಾನ ಅಂತ ಹೆಸರು ಇಡ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಸಂಸ್ಥಾನ ಅಂದ್ರೆ ಅವರು ಅದನ್ನ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡ್ತಾ ಇದ್ರು. ಇವರು ಶೃಂಗೇರಿ ಮಠದಲ್ಲಿ ಅಷ್ಟೇ ಕೂಡ್ತಾ ಇರ್ಲಿಲ್ಲ, ಅವತ್ತಿಂದ ಇವತ್ತಿನವರೆಗೂ ನೀವು ನೋಡ್ಬೋದು, ವರ್ಷಕ್ಕೆ ಒಂದು 2-3 ಸರಿ ಅವರು ದಿಗ್ವಿಜಯ ಯಾತ್ರೆ, ಧರ್ಮ ಯಾತ್ರೆ ಅಂತೇಳಿ ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ, ಪಶ್ಚಿಮ, ಪೂರ್ವ, ನೇಪಾಳಕ್ಕೆಲ್ಲ ಹೋಗ್ತಾರೆ. ಸರ್ ಅದೇ ನೀವ್ ಹೇಳಿದ್ ನನಗೆ ಅನ್ಸಿದ್ದು, ಇವಾಗ ಈ ಒಂದು ಅಗ್ರಹಾರ ಮಾಡೋದಾಗ್ಲಿ, ಒಂದು 9 ಹಳ್ಳಿಗಳನ್ನ ಒಂದು 40 ಜನ ವಿದ್ವಾಂಸರಿಗೆ ಮೊದಲನೇ ಹಂತದಲ್ಲಿ ಕೊಡೋದಾಗ್ಲಿ, ಇದೊಂದು ಮಹಾನ್ ವಿದ್ಯಾ ಕೇಂದ್ರ ಮಾಡ್ಬೇಕು ಅನ್ನುವಂತ ಒಂದು ಥಾಟ್ ಆಗ್ಲಿ. ಸೊ ನಾವ್ ಅಲ್ಲಿವರೆಗೂ ಏನ್ ನೋಡ್ಕೊಂಡ್ ಬಂದ್ರು, ನಮ್ಮ ದೇಶದಲ್ಲಿ ನಾವು ಕಾಣಿಸುವಂತ ಮಹಾ ವಿಶ್ವವಿದ್ಯಾಲಯ ಅಂದ್ರೆ ಈಗ ನಳಂದ ಆಗ್ಲಿ, ತಕ್ಷಶಿಲಾ ಆಗ್ಲಿ, ವಿಕ್ರಮಶಿಲಾ ಆಗ್ಲಿ, ಇವೆಲ್ಲ ನಾರ್ತ್ ಅಲ್ಲಿ ಬರ್ತವೆ. ಈ ಕಾಲದೊತ್ತಿಗೆ ಯಾವ್ದು ಇಲ್ಲ ನಿಜ. ಮತ್ತೆ ಉತ್ತರ ದಕ್ಷಿಣಕ್ಕೆ ಅಂತ ಬಂದ್ರೆ ಕಂಚಿ ಒಂದನ್ನ ಹೇಳ್ತಾರೆ, ಅದು ಈ ಟೈಮ್ ಲೈನ್ ಹೊತ್ತಿಗೆ ಅದು ಎಷ್ಟರ ಮಟ್ಟಿಗೆ ಇತ್ತೋ ಗೊತ್ತಿಲ್ಲ, ಇದು ನಡೆಯುವಂತ ಸಂದರ್ಭದಲ್ಲಿ. ಹಾಗಂದ್ರೆ ಆ ತರದನ್ನ ಮತ್ತೆ ಒಂದು ಹುಟ್ಟಾಕುವಂತ ಒಂದು ಕಲ್ಪನೆ ಸ್ಟಾರ್ಟ್ ಆಗಿತ್ತು ನೋಡಿ. ಎಷ್ಟು ಮಟ್ಟಿಗೆ ಸಾಧ್ಯ ಅಷ್ಟು ಅದು ಇವತ್ತು ನಮಗೆ ಸಿಗುತ್ತೆ, ಕಾಣ್ತಾ ಇದೆ ನೋಡಿ. ಅವ್ರು ಆಳಿರೋ ಕರೆಕ್ಟ್. ಆದ್ರೆ ನೀವು ಇಲ್ಲಿ ನೋಡ್ಬೋದು, ಈಗ ಫ್ರಮ್ ಟೈಮ್ ಇಮ್ಮೆಮೋರಿಯಲ್ ಹೇಳ್ತಿಲ್ಲ, ಆ ರೀತಿ ನೋಡಿದ್ರೆ ನಮ್ಮಲ್ಲಿ ಬಹಳ ಹಳೆಯ ವಿದ್ವಾಂಸರೆಲ್ಲ ಹೋಗಿ ವಿದ್ಯೆಯನ್ನು ಪಡೆಯೋ ಜಾಗ ಅಂದ್ರೆ ಕಾಶಿ, ವಾರಣಾಸಿ, ಬನಾರಸ್ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಕಾರಣಗಳಿದಾವೆ, 2 ಕಾರಣ. ಈ ಕಾಶಿ ಎಲ್ಲಿ ಬರ್ತದೆ ಅಂದ್ರೆ, ನಮ್ಮಲ್ಲಿ 2 ಪಥಗಳು ಬರ್ತವೆ. ಈಗ ನಾವು ಪಥ ಅಂದ್ರೆ ಹೈವೇ ತರ, ದಕ್ಷಿಣ ಪಥ ಮತ್ತೆ ಉತ್ತರ ಪಥ ಅಂತೇಳಿ. ಸೊ ಈ ಉತ್ತರ ಮತ್ತು ದಕ್ಷಿಣ ಪಥ ಎಲ್ಲಿ ಸೇರ್ತದೆ, ಆ ಒಂದು ಏನು ಸರ್ಕಲ್ ಹೊಡಿತೀರಾ, ಆ ಸರ್ಕಲ್ ಅಲ್ಲಿ 2 ಸ್ಥಾನಗಳು ಬರ್ತವೆ. ಒಂದು ವಾರಣಾಸಿ ಬರ್ತದೆ, ಒಂದು ಪ್ರಯಾಗ್ ಬರ್ತದೆ. ಸೊ ವಾರಣಾಸಿ ಮತ್ತು ಪ್ರಯಾಗ್ ಎಷ್ಟು ನಮಗೆ ಇಂಪಾರ್ಟೆಂಟ್ ಒಂದು ಸನಾತನ ಧರ್ಮದಲ್ಲಿ ಅಂದ್ರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಸಿಗುವ ಎಲ್ಲಾ ಶಾಸನಗಳಲ್ಲಿ ಭಾಗಶಃ ನೀವು ಅವ್ರು ಬರೀತಾರೆ ನೋಡಿ, ಈ ದಾನ ಶಾಸನ ನೀವು ಯಾರು ಅದನ್ನ ಇದು ಮಾಡ್ಲಿಲ್ಲ ಅಂದ್ರೆ, ಕಾಶಿಯಲ್ಲಿ ಸಹಸ್ರ ಗೋಗಳ ಹತ್ಯೆ ಮಾಡಿದ ಪಾಪ ಅವನಿಗೆ ಇದಾಗ್ತದೆ ಅಂತ. ಅಂದ್ರೆ ಎಲ್ಲದ್ರೊಳಗೂ ಅವರು ಪ್ರಯಾಗನ್ನ ಆಮೇಲೆ ಕಾಶಿಯನ್ನ ಇದು ಮಾಡ್ತಾ ಇದ್ರು. ಅಂದ್ರೆ ಕಾಶಿ ಅವಾಗ ಒಂದು ಉನ್ನತ ಮತದ ಅಂದ್ರೆ ಕಮರ್ಷಿಯಲ್ ಕ್ಯಾಪಿಟಲ್ ಆಗಿತ್ತು, ಎಜುಕೇಶನ್ ಇದ್ರೊಳಗೆ ಆಗಿತ್ತು. ಸೊ ಇವರು ನೋಡಿ ಇಲ್ಲಿ ಸ್ಥಾಪನೆ ಮಾಡ್ಬೇಕಾದ್ರೆ ಡಿಸ್ಅಡ್ವಾಂಟೇಜ್ ಇದೆ. ಅಲ್ಲಿ ದಕ್ಷಿಣ ಪಥ ಮತ್ತೆ ಉತ್ತರ ಪಥ ಸೇರ್ತದೆ, ಸೇರೋ ಜಾಗ ಸೊ ಕಮರ್ಷಿಯಲಿ ವಾಯಬಲ್. ಇಲ್ಲಿ ಆ ತರ ಯಾವ್ದು ಕಮರ್ಷಿಯಲ್ ಇದಿಲ್ಲ ನಿಮಗೆ. ಇಲ್ಲಿ ಏನಾಗಿದೆ, ಶಂಕರಾಚಾರ್ಯರು ಒಳ್ಳೆ ತಪೋಭೂಮಿ ಅಂತ ಒಂದು ಮಠನ ಸ್ಥಾಪನೆ ಮಾಡಿದ್ರು ಬಿಟ್ರೆ, ನೀವು ಇವತ್ತಿಗೂ ಸಹ ಇಲ್ಲಿ ರೋಡ್ಗಳು ಯಾವ ತರ ಇದೆ ಅಂತ ಗೊತ್ತು ನಿಮ್ಗೆ, ತುಂಬಾ ಘಾಟ್ ಸೆಕ್ಷನ್ ತರ ಇದೆ. ಈ ಪಕ್ಕದಲ್ಲಿ ಕೆಳಗಡೆ ಹೋದ್ರೆ ಕರಾವಳಿಯಿಂದ ಏರ್ ಬರ್ಬೇಕು, ಆಗುಂಬೆ ಘಾಟಿಂದ ಏರ್ ಬರ್ಬೇಕು. ಸೊ ತುಂಬಾ ಕಷ್ಟ, ಅವಾಗ ಇನ್ನೂ ಕಷ್ಟ ಆಯ್ತು. ಅಂತ ಜಾಗದಲ್ಲಿ ಇವರು ಒಂದು ಯೂನಿವರ್ಸಿಟಿ ಮಾಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ಸೊ ಅವತ್ತು ನೋಡಿ, ಇದು ಯೂನಿವರ್ಸಿಟಿ ಅನ್ನಕ್ಕಿಂತ ಒಂದು ಸಂಸ್ಥಾನ ಮಾಡ್ಬಿಡ್ತಾರೆ. ಇದಕ್ಕೆ ಧರ್ಮ ಸಂಸ್ಥಾನ ಅಂತ ಹೆಸರು ಇಡ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಸಂಸ್ಥಾನ ಅಂದ್ರೆ ಅವರು ಅದನ್ನ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡ್ತಾ ಇದ್ರು ನೋಡಿ. ಅವರು ನನ್ನ ರಾಜನ ತರ ನೀವು ಪೋಷಾಕ ಹಾಕಿ ಅಂದ್ರು, ನನ್ನ ತರಾನೇ ದರ್ಬಾರ್ ಮಾಡಿ ಅಂತ ಹೇಳಿದ್ರು. ಗುರುಗಳು ಒಪ್ಕೊಂಡು 10 ದಿನ ಮಾಡಿದ್ರು. ನಂತರದಲ್ಲಿ ಅವ್ರು ಹೇಳ್ತಾರೆ, ನೀವು ಒಂದು ಸಂಸ್ಥಾನ ತರ ನೀವು ವ್ಯವಹಾರ ಮಾಡಿ ಅಂತ ಹೇಳಿ ಅಂತ. ಇದು ಬಹುಶಃ ನೀವು ಎಲ್ಲೂ ಕೇಳಿರಕ್ಕಿಲ್ಲ. ಮಠ ಏನಂದ್ರೆ ಅವ್ರು ಕಾರ್ಯ ಮಾಡ್ತದೆ, ಸಂಸ್ಥಾನ ಅನ್ಕೂಲ ಏನಾಗ್ತದೆ, ಪವರ್ ಅವ್ರಿಗೆ ಬರ್ತದೆ. ಅಂದ್ರೆ ರಾಜನ ರೀತಿಯಲ್ಲಿ ನೀವು ಆ ಸಂಸ್ಥಾನ ಏನಿದೆ, ಆ ಸಂಸ್ಥಾನದ ವ್ಯಾಪ್ತಿಯಲ್ಲಿ ನೀವು ಅಧಿಕಾರವನ್ನು ಚಲಾವಣೆ ಮಾಡ್ತೀರಾ ಅಂತೇಳಿ. ಆ ರೀತಿ ಸಂಸ್ಥಾನ ಹುಡ್ಕೊಂಡಿದ್ದೆ ಶೃಂಗೇರಿಯಲ್ಲಿ. ನೀವು ಈ ರೀತಿ ನೀವು ಬೇರೆ ಕಡೆ ಎಲ್ಲ ಧರ್ಮ ಭಾರತದಲ್ಲಿ ಹಾಗಾದ್ರೆ ಈ ತರದ್ದು ಒಂದು ಸಂಸ್ಥಾನ ಇಲ್ಲ. ಸೊ ಈ ರೀತಿ ಕಲ್ಪನೆ ಇರೋದಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ, ಬಿಕಾಸ್ ಇವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದಾಗಿರೋದು, ಅವ್ರಿಗೆ ಕೊಟ್ರು, ಇವ್ರಿಗೆ ಕೊಟ್ರು. ಸೊ ಇದೊಂಥರ ವಿದ್ಯೆ ಮತ್ತು ಧರ್ಮ ಸಂಸ್ಥಾನ, ನಮ್ಮ ಒಂದು ಸಾಮ್ರಾಜ್ಯ ರಕ್ಷಣೆ ಮಾಡ್ಬೇಕಂದ್ರೆ ಈ 3 ಬ್ಲೆಂಡ್ ಆಗ್ಬೇಕು ಅಂತ ಸೇರ್ಕೊಂಡು ಮಾಡಿರೋ ತರ. ಸೊ ಈ ನಂತರದ ದಿನಗಳೇನಾಗ್ತದೆ, ಬ್ರಿಟಿಷರು ಬಂದಾಗ ಈ ಸಂಸ್ಥಾನ ಪದವನ್ನು ಅವರು ಕರೆಕ್ಟ್ ಆಗಿ ಉಚ್ಚಾರ ಮಾಡ್ಲಿಕ್ಕಾಗಲಿ ಜಹಾಗೀರ್ ಅನ್ಲಿಕ್ಕೆ ಶುರು ಮಾಡಿದ್ರು. ಈ ಜಹಾಗೀರ್ ಅನ್ನೋದು ಒಂಥರ ಈ ಪರ್ಷಿಯನ್ ಪದಗಳಿಂದ ಬಂತದು. ಜಹಾಗೀರ್ಗಳು ರಾಜರ ಅಧೀನದಲ್ಲಿ ಇರುವ ಸಣ್ಣ ಪುಟ್ಟ ಪಾಳೆಗಾರರು ಇರ್ಬೋದು, ಸಣ್ಣ ಪುಟ್ಟ ಸಂಸ್ಥಾನಗಳು, ಈ ನವಾಬ್ರು ಅಂತ ಏನ್ ಹೇಳ್ತೀವಿ, ಅವರೆಲ್ಲ ಜಾಗೀರ್ ಇಟ್ಕೊಂಡಿದ್ರು. ಆದ್ರೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಒಂದು ಮಠ ಸಂಸ್ಥಾನವಾಗಿ ವಿಜಯನಗರ ಕಾಲದಿಂದ ನಾವು ಏನು ಇಂಡಿಪೆಂಡೆನ್ಸ್ ಸಿಗುವವರೆಗೂ ಒಂದು ಕಾರ್ಯಭಾರ ಮಾಡಿದೆ ಅಂದ್ರೆ ಅದು ಕೇವಲ ಶೃಂಗೇರಿಯ ಧರ್ಮ ಸಂಸ್ಥಾನ.
ಬ್ರಿಟಿಷರು ಆಳ್ವಿಕೆ ಕಾಲದಲ್ಲೂ ಇದು ಧರ್ಮ ಸಂಸ್ಥಾನವಾಗಿ ಕಾರ್ಯ ಮಾಡ್ತಾ ಇತ್ತು. ಅಂದ್ರೆ ಇವ್ರದೇ ಇಲ್ಲಿ ನಡೀತಾ ಇತ್ತು. ಅಂದ್ರೆ ಈ ಜಾಗೀರಿ ಅಂದ್ರೆ ಅದು ಸಪರೇಟ್ ಒಂದು ಅಡ್ಮಿನಿಸ್ಟ್ರೇಷನ್ ಸಂಸ್ಥಾನ. ಸೊ ಅದಕ್ಕೆ ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ. ಅದೊಂದು ಮೈನ್ ಥಿಂಗ್. ಮಾಡಿದ್ರು ಕೂಡ ಅದನ್ನ ಕಾಪಾಡ್ಕೊಳ್ಳಕ್ಕೆ ಅದರದೇ ಆದ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುತ್ತೆ. ಅದು ಯಾರ ನೆರವು ಬೇಕಾಗಿಲ್ಲ. ಆಮೇಲೆ ನೆರವು ಅಂದ್ರೆ ಎಲ್ಲಿ ಬೇಕಾಗ್ತಿತ್ತು ಅವರಿಗೆ ಅಂದ್ರೆ ಸೈನ್ಯದ ನೆರವು ಬೇಕು. ಸೊ ಅವಾಗ ಕರ್ನಾಟಕ ರಾಜ್ಯ ಕೊಡ್ತಾ ಇತ್ತು. ಯಾರು ಅಂದ್ರೆ ಸಾಮ್ರಾಜ್ಯದವರು. ನಂತರದಲ್ಲಿ ಕೆಳದಿಯವರು ಕೊಟ್ರು. ನಂತರದಲ್ಲಿ ಹೈದರ್ ಬಂದ್ರು, ಟಿಪ್ಪು ಬಂದ್ರು, ಒಡೆಯರ್ ಬಂದ್ರು. ಬ್ರಿಟಿಷ್ ಕಾಲದಲ್ಲಿ ಅವರಿಗೆ ಕರ್ನಾಟಕ ಸಾಮ್ರಾಜ್ಯಕ್ಕೆ ಪಾಲನೆಯಲ್ಲಿ ಇದ್ರು. ಎಲ್ಲರೂ ಅದಕ್ಕೆ ತಲೆಬಾಗಿದ್ರು. ಆಮೇಲೆ ಈ ಸಂಸ್ಥಾನದ ಇದು ಭಾಗ ಎಷ್ಟು ದೊಡ್ಡದಿತ್ತು ಅಂತ ನೀವು ಕೇಳಿದ್ರೆ, ಇವರು ಏನ್ ಮಾಡ್ತಾರೆ, ಹಂತ ಹಂತವಾಗಿ ಎಲ್ಲಾ ನೀವು ಶಾಸನಗಳನ್ನ ನೋಡ್ಬೋದು. 500 ಗದ್ಯಾನದ ಇಷ್ಟು ಭೂಮಿ ಕೊಟ್ವಿ, 600 ಗದ್ಯಾನದ ಇಷ್ಟು ಕೊಟ್ವಿ, 900 ಕೊಟ್ವಿ ಅಂತ ಹೇಳ್ತಾರೆ. 2ನೇ ಹರಿಹರನ ಕಾಲಕ್ಕೆ 3003 ವರಹಗಳ ಭೂಮಿಯನ್ನು ಅವರು ದಾನ ಕೊಟ್ಟಾಗಿತ್ತು. ಸೊ ಅವಾಗ ಒಂದು ಆ ಭೂಮಿ ಏನಿದೆ ಸೀಮೆ ಮಾಡಿದಾಗ, ಸೊ 3003 ವರಹಗಳ ಉತ್ಪತ್ತಿ ಆಗ್ತಿತ್ತು. ಅದಕ್ಕೆ ಈ ಧರ್ಮ ಸಂಸ್ಥಾನಕ್ಕೆ ಇನ್ನೊಂದು ಹೆಸರು ಚಾಲ್ತಿಲಿ ಬಂತು, 3003 ವರಹದ ಸೀಮೆ. ಸೊ ವರಹ ತೆಗೆದು ಹಾಕ್ಬಿಟ್ರು ಒಂದೊಂದ್ ಕಡೆ, 3003 ಸೀಮೆ ಅಂದ್ರೆ ಅಷ್ಟು ವರಮಾನ ಬರ್ತಿತ್ತು ಅಂತೇಳಿ. ಸೊ ಈ ಭಾಗದಲ್ಲಿ ಏನು ಬರ್ತದೆ ಜಮೀನಿದೆ, ಅದರ ಮೇಲೆ ನೇರ ಅಧಿಕಾರವನ್ನು ಚಲಾವಣೆ ಮಾಡ್ತಿದ್ದ ಗುರುಗಳು. ಸೊ ಗುರುಗಳು ನೇರವಾಗಿ ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಅವರು ತಮ್ಮ ಅವ್ರಿಗೆ ಸಾಕಷ್ಟು ಕೆಲಸಗಳಿರ್ತವೆ, ದಿನನಿತ್ಯದ ನಿಷ್ಠೆ ಕರ್ಮಗಳು, ಆಮೇಲೆ ವೇದ ಪಾಠಶಾಲೆ. ಸೊ ಹಾಗಾಗಿ ಅವರಿಗೆ ಒಬ್ರು ಅಧಿಕಾರಿ ಬೇಕಾಗಿತ್ತು. ಸೊ ಅವಾಗ ಈ ಏಜೆಂಟ್ ಅಂತ ಹೇಳ್ತೀವಿ, ಪಾರುಪತ್ಯಗಾರ ಅಂತ ಹೇಳ್ತೀವಿ, ಆ ತರ ಒಬ್ರು ನೇಮಕ ಮಾಡ್ತಾರೆ. ಅಂದ್ರೆ ಮಠದ ಏಜೆಂಟ್, ಅವರು ಪರವಾಗಿ ಏಜೆಂಟ್ ಅಂತೇಳಿ. ಸೊ ಈ ಸ್ವತ್ತು ಮೇಲೆ ಅವರು ನಿರ್ವಹಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ. ಈ ಪ್ರೈವೇಟ್ ಏಜೆನ್ಸಿನ ನಾವು ನಮ್ಮನ್ನ ಕಾಪಾಡಕ್ ಬಿಟ್ಕೊಂಡಂಗೆ. ಆದ್ರೆ ಅವ್ರು ನೇರವಾಗಿ ಅವ್ರ ಅಧೀನದಲ್ಲಿ ಇದ್ರು. ಆಮೇಲೆ ಇನ್ನೊಂದೇನು ಅಂದ್ರೆ, ಇವರು ಶೃಂಗೇರಿ ಮಠದಲ್ಲಿ ಅಷ್ಟೇ ಕೂಡ್ತಾ ಇರ್ಲಿಲ್ಲ. ಅವತ್ತಿಂದ ಇವತ್ತಿನವರೆಗೆ ನೀವು ನೋಡ್ಬೋದು, ವರ್ಷಕ್ಕೆ ಒಂದು 2-3 ಸರಿ ಅವರು ದಿಗ್ವಿಜಯ ಯಾತ್ರೆ, ಧರ್ಮಯಾತ್ರೆ ಅಂತೇಳಿ ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ, ಪಶ್ಚಿಮ, ಪೂರ್ವ, ನೇಪಾಳಕ್ಕೆಲ್ಲ ಹೋಗ್ತಾರೆ. ಸೊ ಹೋದ್ರೆ ಅವಾಗಿನ ಕಾಲದಲ್ಲಂತೂ ಹೋದ್ರೆ 1 ವರ್ಷ 2 ವರ್ಷ ಬರ್ತಿರ್ಲಿಲ್ಲ. ಸೊ ಅವ್ರು ಎಲ್ಲಿರ್ತಿದ್ರು ಅಲ್ಲೇ ನವರಾತ್ರಿ ದರ್ಬಾರ್ಗಳನ್ನ ನಡೆಸ್ತಾ ಇದ್ರು. ಅದನ್ನ ನಿಲ್ಲಿಸ್ತಾ ಇರ್ಲಿಲ್ಲ. ಅವ್ರು ಎಲ್ಲಿರ್ತಿದ್ರು ಅಲ್ಲೂ ನಡೆಸ್ತಾ ಇದ್ರು, ಇಲ್ಲೂ ನಡೀತಾ ಇತ್ತು. ಇನ್ನೊಂದು ಅವ್ರು 2 ವರ್ಷ 1 ವರ್ಷ ಆಚೆ ಹೋದ್ರು ಅಂದ್ರೆ, ಇಲ್ಲಿ ಈ ಏನು ಸಂಸ್ಥಾನ ಇದೆ, ಸಂಸ್ಥಾನ ನಡೆಸಿದ್ದು ಏಜೆಂಟ್ ಅಥವಾ ಅಧಿಕಾರಿ. ಆಮೇಲೆ ಇದಷ್ಟೇ ನಡೆಸ್ತಾ ಇದ್ರು ಅಂದ್ರೆ, ಇವ್ರಿಗೆ ಇದಿಷ್ಟೇ ಇರ್ಲಿಲ್ಲ. ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ನಿಮ್ಗೆ ಗೊತ್ತು, ಫುಲ್ ದಕ್ಷಿಣ ಭಾರತ ಅವ್ರ ಅಧೀನದಲ್ಲಿದ್ರು. ಸೊ ಇವರಿಗೆ ಸಂಬಂಧಪಟ್ಟ ನಿಮಗೆ ಜಹಾಗೀರ್ಗಳು ಅಥವಾ ಏನು ಕೊಡುಗೆಗಳಿದೆ ನಿಮಗೆ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಪಕ್ಕದ ಮಹಾರಾಷ್ಟ್ರ, ಕಾಶಿ, ಪ್ರಯಾಗಲೆ, ಎಲ್ಲಾ ಕಡೆ ನಿಮ್ಗೆ ಇವ್ರಿಗೆ ಸಂಬಂಧಪಟ್ಟ ಸಂಪತ್ತು ಸಿಗ್ತದೆ. ಅಂದ್ರೆ ಕೊಡುಗೆ ಕೊಟ್ಟಿದ್ದು ಬೇರೆ ಬೇರೆ ಮಹಾರಾಜರು. ಅವತ್ತು ಇದನ್ನ ಬೆಳೆಸಬೇಕು ಅಂತ ಡಿಸೈಡ್ ಆಗಿರೋರು ಯಾರ್ಯಾರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಾಮಂತರಾಗಿದ್ದವರು, ತಮಿಳುನಾಡಲ್ಲಿ ಎಲ್ಲರೂ ಕೊಡ್ತಾರೆ. ಅವ್ರು ಎಲ್ಲರೂ ನಿಜಾಮ್ ಕೊಟ್ಟಿದ್ದಾರೆ, ಕೊಟ್ಟಿ ಇದನ್ನ ಇಷ್ಟು ಬೆಳೆಸಿದ್ದಾರೆ. ಮೈಸೂರಲ್ಲಿ ಸಿಕ್ಕಾಪಟ್ಟಿದೆ, ಟಿಪ್ಪು ಕೊಡ್ತಾನೆ, ಎಲ್ಲರೂ ಕೊಡ್ತಾರೆ. ಅಂದ್ರೆ ನಾವು ನೋಡ್ಕೊಳ್ಳೋನು ಅದನ್ನ. ಈಗ ಏನಾಗಿದೆ, ಈ ಜಾಗೀರ್ ಏನಿದೆ ಇದು ನೇರ ಆಡಳಿತಕ್ಕೆ ಒಳಪಟ್ಟಿತ್ತು. ಇನ್ನು ಇದು ಬಿಟ್ಟು ಬೇರೆ ಬೇರೆ ರಾಜ್ಯದಲ್ಲಿ ಇವರಿಗೆ ಜಾಗೀರುಗಳು ಕೊಟ್ಟಿದ್ರು, ಹಳ್ಳಿಗಳನ್ನು ಕೊಟ್ಟಿದ್ರು. ಅಲ್ಲಿ ಇವರಿಗೆ ಆ ರಾಜರು ಇವರಿಗೆ ಸವಲತ್ತು ಮಾಡ್ಕೊಡ್ತಾರೆ. ಅಧಿಕಾರ ಏನಂದ್ರೆ, ನೀವು ಅಲ್ಲಿಗೆ ಬಂದು ಅಲ್ಲಿ ಒಬ್ರು ಅಧಿಕಾರಿಗಳನ್ನ ಇಟ್ಟು, ಸೊ ಆ ಜಮೀನಿಂದ ಬರುವ ವರಮಾನ ನೀವು ಕಲೆಕ್ಟ್ ಮಾಡಬಹುದು ಅಂತೇಳಿ. ಮಠಗಳನ್ನ ಮಾಡ್ದಂಗೆ ಇವತ್ತು ಮಾಡ್ತಾರಲ್ಲ, ಇನ್ನೊಂದೂರಲ್ಲಿ ಒಬ್ರು ಸ್ವಾಮಿ ಸ್ವಾಮೀಜಿನ ಕೂರಿಸಿ ಮಠ ಮಾಡ್ತಾರೆ. ಅಲ್ಲ, ಮಠನು ಮಾಡ್ತಿದ್ರು. ಆಮೇಲೆ ಏನ್ ಮಾಡ್ತಿದ್ರು ಅಂದ್ರೆ, ಈ ಜಮೀನಿಂದ ಹೇಗೆ ಉತ್ಪತ್ತಿ ಆಗ್ತಿತ್ತು ಅಂತ ನೀವು ಕೇಳ್ಬೋದು. ಯಾಕಂದ್ರೆ ವರಮಾನ ಬರ್ತಿದ್ದೆ ಅವರಿಗೆ. ಸೊ ಇವರು ಈಗ ಇಲ್ಲಿ ಬ್ರಾಹ್ಮಣರಿಗೆ ಕೊಟ್ರು ಅಂತ ಹೇಳ್ಕೊಳ್ಳಿ. ಇವರು ಈ ಬ್ರಾಹ್ಮಣರು ಯಾರು, ವೇದ ಕಲ್ತವ್ರು. ಸೊ ಇವಂತರ ಈ ಮಠದಲ್ಲಿ ಕಾಲೇಜ್ ಟೀಚಿಂಗ್ ಮಾಡ್ಲಿಕ್ಕೆ ಬಂದವರು. ಸೊ ಅವ್ರು ಏನ್ ಮಾಡ್ತಿದ್ರು, ಇನ್ನೊಬ್ಬರ ಹತ್ರ ಬೇಸಾಯ ಕೊಟ್ಟು ಅಲ್ಲಿಂದ ವರಮಾನ ತಗೋತಾ ಇದ್ರು. ಅದರಿಂದ ಒಂದಿಷ್ಟು ಟ್ಯಾಕ್ಸ್ ಗಳನ್ನ ಮಠಕ್ಕೆ ಕೊಡ್ತಾ ಇದ್ರು. ಸೊ ಇದು ಈ ಸಂಸ್ಥಾನದಲ್ಲಿ ನಡೀತಾ ಇತ್ತು, ನೇರ ಕಲೆಕ್ಷನ್ ಆಗ್ತಿತ್ತು. ಈಗ ಬೇರೆ ರಾಜ್ಯದಲ್ಲಿ ಇರುವ ಇವರ ಸಂಪತ್ತೇನಿದೆ, ಸೊ ಅಲ್ಲಿ ಏನ್ ಮಾಡ್ತಿದ್ರು, ಇದೇ ತರ ಲೀಸ್ ಕೊಡ್ತಾ ಇದ್ರು. ಇವತ್ತು ನಾವು ಹೇಗೆ ಲೀಸ್ ಕೊಡ್ತೀವಿ, ನಮ್ಮ ಮನೆ ಇರ್ಬೋದು, ಜಾಗವನ್ನ ಲೀಸ್ ಕೊಡ್ತೀವಲ್ಲ, ನನಗೆ ವರ್ಷಕ್ಕೆ ಇಷ್ಟು ಕೊಡಬೇಕು ಅಂತೇಳಿ. ಸೊ ಆ ರೀತಿಯ ವರಮಾನ ಕಲೆಕ್ಟ್ ಮಾಡ್ತಾ ಇದ್ರು. ಎಷ್ಟೋ ಸರಿ ಇವತ್ತಿನ ದಿನದ ತರನೇ ಎಷ್ಟೋ ಜನ ಕೊಡ್ತಾ ಇರ್ಲಿಲ್ಲ. ಮಾಡ್ಕೊಂಡ್ರೆ ಈಗ ನಮ್ಮ ಸ್ಟಿಲ್ ಇವತ್ತಿಗೂ ನಮ್ಮ ಊರುಗಳ ಕಡೆ ಎಲ್ಲ ದೇವ್ರ ಜಮೀನು ಅಂತ ಕರಿತೀವಿ. ಕರೆಕ್ಟ್. ಅಂದ್ರೆ ದೇವ್ರ ಗದ್ದೆ, ಮಠದ ಗದ್ದೆ, ಆತರ ಎಲ್ಲ ಇದೆ. ತುಂಬಾ ಕಡೆ ಇದೆ. ದೇವ್ರ ಹಕ್ಳು, ಮಠದ ಹಕ್ಳು. ಪೂಜಾರು ಯಾರ ದೇವಸ್ಥಾನಕ್ಕೆ ಹೋದ್ರೆ ಅವ್ರಿಗೆ ಕೊಡ್ತಾರೆ ಊರಲ್ಲಿ ಅದನ್ನ. ಬಟ್ ಅವರು ಅದನ್ನ ಮಾಡಲ್ಲ, ಅವ್ರಿಗೆ ಕೊಟ್ಟು ದುಡ್ಡಿಸ್ಕೊತಾರೆ. ಸೊ ಸೇಮ್ ಕಾನ್ಸೆಪ್ಟ್ ಅವತ್ತಿಂದಲೂ ಇತ್ತು. ನಾವು ಅದೇ ಲೇಟರ್ ಈ ಬ್ರಿಟಿಷರ್ ಕಾಲದ ನಂತರಕ್ಕೆ ಯೋಚನೆ ಮಾಡಿದ್ರೆ ಇದೇ ಐಡಿಯಾಲಜಿಲಿ ಏನೀಗ ಈ ಬ್ರಾಹ್ಮಣರುಗಳಿಗೆಲ್ಲ ಅವತ್ತು ಕೊಟ್ಟಿದ್ದೇನಿತ್ತು ದಾನ ದತ್ತಿಗಳು. ಸೊ ಅಗೇನ್ ಇವ್ರು ಮತ್ತೆ ಉಳುಮೆ ಕೃಷಿಕರಲ್ಲ. ಸೊ ಇವರೆಲ್ಲ ಮಾಡಿರೋದೇನು, ಆ ಟೈಮ್ ಲೈನ್ ಅಲ್ಲಿ ಎಲ್ಲವನ್ನು ಮಾರ್ಕೊಂಡು ಬಂದು ವಿದ್ಯಾಭ್ಯಾಸ ಕಲ್ತ್ಕೊಂಡು ಬ್ರಿಟಿಷ್ ವಿದ್ಯೆ, ಆಧುನಿಕ ವಿದ್ಯೆ ಏನು ಶುರು ಆಯ್ತು ಅದನ್ನ ಕಲ್ತ್ಕೊಂಡು ಅವ್ರು ಬೇರೆ ಬೇರೆ ಸೆಟ್ಲ್ ಆದ್ರು ಅಂತ ಅನ್ಕೋಬಹುದು. ಆಮೇಲೆ ಇನ್ನೊಂದ್ ನೋಡಿ, ಈ ಜಾಗೀರಲ್ಲಿ ಇರುವ ಕಾಡು ಸಂಪತ್ತು, ಮೈನಿಂಗ್ ಇರ್ಬೋದು,
ಯಾವುದೇ ಇದರಿಂದ ವರಮಾನ ಬರ್ತಿತ್ತು ಅದು ನೇರವಾಗಿ ಇವರಿಗೆ ಹೋಗ್ತಿತ್ತು ಇವರ ಸಂಸ್ಥಾನದಲ್ಲಿ. ಅದು ಬಿಟ್ಟು ನಮಗೆ ಕೃಷ್ಣದೇವರಾಯರ ಕಾಲದಲ್ಲಿ ಒಂದು 4-5 ಕಡೆ ಇವರಿಗೆ ಅರಣ್ಯ ಸಂಪತ್ತು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ಮಠಕ್ಕೆ, ಆಮೇಲೆ ಇವರು ಬೇರೆ ಬೇರೆ ಕಡೆ ಮಠ ಸ್ಥಾಪನೆ ಮಾಡಿರ್ತಾರೆ. ಒಂದು ಇಂಪಾರ್ಟೆಂಟ್ ಫಾರೆಸ್ಟ್ ಕಮ್ಯುನಿಟಿ ಯಾವುದು ಅಂದ್ರೆ ಗಂಧ. ಸೊ ಅವಾಗಿನ ಕಾಲದಲ್ಲಿ ಇವತ್ತಿಗೂ ಸಹ ನೋಡಿ, ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ನೇಪಾಳಿಗೆ ಇರ್ಬೋದು, ಉಡುಪಿ ಮಠಕ್ಕೆಲ್ಲ ಗಂಧದ ಇದು ಕೊಡ್ತಾರೆ. ಅದು ಅವಾಗಿಂದ ಬಂದಿದೆ. ಸೊ ಇವ್ರು ಏನ್ ಮಾಡ್ತಾರೆ ಕೃಷ್ಣದೇವರಾಯ ಕಾಲದಲ್ಲಿ, ಇವ್ರು ಬೇರೆ ಕಡೆ ಕೇಳೋದ್ ಬೇಡ, ಇನ್ನೊಂದಿಷ್ಟು ಅರಣ್ಯ ಸಂಪತ್ತನ್ನೇ ಕೊಡ್ತೀನಿ ಅಂತ ಹೇಳಿ, ಈಗ ನಮ್ಮ ಶಿವಮೊಗ್ಗ ಹತ್ರ ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತ ಹೇಳ್ತೀವಿ, ಅದರ ಒಂದು ಪ್ರಮುಖ ಭಾಗ ಇಂಡಿಪೆಂಡೆನ್ಸ್ ಆಗುವವರೆಗೂ ಇವ್ರ ಅಂಡರ್ ಅಲ್ಲಿ ಇತ್ತು. ಅದು ಬ್ರಿಟಿಷ್ ಅವರು ಹೇಳಿರ್ತಾರೆ, ಇದರ ಅರಣ್ಯ ಸಂಪತ್ತು ಅಂದ್ರೆ ಏನು ಗಂಧ ಇದೆ ಅದು ನೇರವಾಗಿ ಅವ್ರು ತಗೋಬಹುದು, ಅವರೇ ಪ್ರೊಕ್ಯೂರ್ ಮಾಡಬಹುದು. ಸೊ ಅದನ್ನ ಯಾರು ನೀವು ಅಡಚಣೆ ಮಾಡಬಾರ್ದು ಅಂತ. ಚಂದ್ರಗುತ್ತಿ ಹತ್ರ ಇವರಿಗೆ ಅರಣ್ಯ ಸಿಗ್ತದೆ. ಅಂದ್ರೆ ಅರಣ್ಯ ಸಂಪತ್ತು ಮೇಲೂ ಇವರಿಗೆ ಹಕ್ಕಿರ್ತದೆ. ಹಳ್ಳಿಗಳನ್ನು ಕೊಟ್ರು, ಅರಣ್ಯ ಸಂಪತ್ತು ಕೊಟ್ರು. ಅಂದ್ರೆ ಒಂದು ಧರ್ಮ ಸಂಸ್ಥಾನ ಈ ಮಟ್ಟಿಗೆ ಬೆಳೆದಿದ್ದು ಅಂದ್ರೆ ಈ ವ್ಯಾಟಿಕನ್ ನಂತರ ಅಂದ್ರೆ ನಮ್ದೇ ಇರ್ಬೋದು ಅನ್ಸ್ತದೆ, ಶೃಂಗೇರಿನೇ. ಈ ರೀತಿ ನಿಮ್ಗೆ ಎಲ್ಲೂ ಕಾಣ್ಲಿಕ್ಕೆ ಸಿಗಲ್ಲ. ತುಂಬಾ ಒಳ್ಳೆ ವಿಷಯ ನಾವು ಮಾತಾಡ್ತಾ ಇದ್ವಿ. ಇವಾಗ ಇಷ್ಟು ದೊಡ್ಡ ನಗರ ನೀವ್ ಹೇಳಿದ್ರಿ, ಇದು ಜಾಗಿರಿ ಕೊಟ್ಟಿದ್ರು, ನಿಜ. ಅವ್ರು ಜಾಗಿರಿ ಇನ್ ದ ಸೆನ್ಸ್ ಮಠ ಇದ್ರಲ್ಲಿ ಇದೆಲ್ಲಾ ನಡೀತಾ ಇದ್ರು, ಇದನ್ನ ಬೇರೆ ಯಾರೋ ಅಟ್ಯಾಕ್ ಮಾಡಕ್ ಬಂದ್ರು ಅದು ರಕ್ಷಣೆ ಮಾಡೋದಕ್ಕೊಂದು ಪಡೆ, ಅಥವಾ ಇದನ್ನ ಇವರೆಲ್ಲೆಲ್ಲೋ ಹೋಗ್ತಾರೆ ಹೊರಗಡೆ, ಇನ್ನೊಂದ್ 4 ಸಂಚಾರಕ್ಕೆ ಹೋಗ್ಬೇಕು, ಹೋದಾಗ ಇಲ್ಲಿ ಕಾವಲು ಪಡೆ, ಇದಕ್ಕೆಲ್ಲ ಒಂದು ಬೇರೆ ಒಂದು ಸಿಸ್ಟಮ್ ಮಾಡಿದ್ರು ಅಂತ ಹೇಳಿದ್ರಿ. ಬಟ್ ಆ ಸೈನ್ಯಗಳನ್ನೆಲ್ಲ ಹೆಂಗೆ ತಂದಿದ್ರು ಸರ್ ಇಲ್ಲಿಗೆ? ಇಲ್ಲಿ ಎಲ್ಲಿಟ್ಟಿದ್ರು ರೆಜಿಮೆಂಟ್ಗಳು ಎಲ್ಲಿದ್ವು ಅಂತ ನೋಡಿ. ಈಗ ಸಂಸ್ಥಾನ ಆಯ್ತು, ಎಲ್ಲರಿಗೂ ಗೊತ್ತಾಯ್ತು ನಿಮ್ಗೆ. ನೀವೊಂದು ಪಾಯಿಂಟ್ ತುಂಬಾ ಚೆನ್ನಾಗಿ ಹೇಳಿದ್ರೆ, ಅದೊಂದು ಕ್ಲಾರಿಫೈ ಮಾಡಿ ಮುಂದೆ ಹೋಗ್ತೀನಿ. ಏನಂದ್ರೆ ಈಗ ಹಂಪೆ ಇರ್ಬೋದು, ಇವತ್ತಿನ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಒಂದು ಮಹಾನಗರ ಪಾಲಿಕೆ ಅಂತ ಬೆಳಿಬೇಕಾದ್ರೆ ಅದು ಕೇವಲ ಒಂದು ಗ್ರಾಮದಿಂದ ಆಗಿರಲ್ಲ. ಇದು ಉದಾಹರಣೆಗೆ ನಾವು ಶಿವಮೊಗ್ಗ, ನಮ್ಮ ಪಕ್ಕದ ಜಿಲ್ಲೆ ಶಿವಮೊಗ್ಗದಲ್ಲಿ 27 ಹಳ್ಳಿಗಳು ಸೇರಿದಾಗ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಗ್ತದೆ. ಹಿಂದೆ ಕೆಳದಿಯವರ ರಾಜಧಾನಿ ಬಿದ್ನೂರು ನಗರ ಏನಿತ್ತಲ್ಲ, 55 ಹಳ್ಳಿಗಳು ಸೇರಿದಾಗ ಅದರ ರಾಜಧಾನಿ ಆಗಿತ್ತು. ಮೈಸೂರು ಅದೇ ಥರ. ಬೆಂಗಳೂರಲ್ಲಿ ಬಹುಶಃ ನನಗೆ ಗೊತ್ತಿದ್ದಂಗೆ 56-57 ಹಳ್ಳಿಗಳು ಸೇರಿದಾಗ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಆಗ್ತದೆ. ಅದೇ ಥರ ಹಂಪೇನೇ ಇತ್ತು. ಸೊ ಅದೇ ರೀತಿ ಇಲ್ಲೂ ಒಂದಿಷ್ಟು ಅಗ್ರಹಾರಗಳಿದ್ವು. ಆ ಅಗ್ರಹಾರ ಎಲ್ಲ ಸೇರಿದಾಗ ಶೃಂಗೇರಿ ಧರ್ಮ ಸಂಸ್ಥಾನ ಆಗ್ತಿತ್ತು. ಅಂದ್ರೆ ನಾವು ವಿದ್ಯಾನಗರಿ ಅಂತ ಹೇಳ್ತೀವಿ. ವಿದ್ಯಾನಗರಿ ಅಂದ್ರೆ ಇವತ್ತು ನಾವು ಹೋದ್ಕೊಳ್ಳಿ ಹಂಪೆ ಇಳಿದು, ಈ ಹಂಪೆ ಅಷ್ಟೇ ವಿದ್ಯಾನಗರಿ ಅಲ್ಲ, ಸಿಟಿ ಬೆಳೆದಂಗೆ. ಈಗ ನಾವು ಬೆಂಗಳೂರು ಅಂದ್ಕೊಳ್ಳೆ, ನೀವು ಬೆಂಗಳೂರು ಹೋದ್ಕೊಳ್ಳಿ ಎಲ್ಲದೂ ಬೆಂಗಳೂರು. ಆದ್ರೆ ನೀವು ರೆವೆನ್ಯೂ ಮ್ಯಾಪ್ ಅಲ್ಲಿ ನೋಡಿದಾಗ ಇಟ್ಸ್ ನಾಟ್ ಓನ್ಲಿ ಬೆಂಗಳೂರು ಪಕ್ಕದಲ್ಲಿ ಏನು ಗ್ರಾಮಗಳಿದಾವೆ ಅವೆಲ್ಲ ಸೇರಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ. ಅವತ್ತಿನ ಕಾಲದಲ್ಲಿ ವಿದ್ಯಾನಗರಿನೂ ಹಾಗೇನೆ, ಕೇವಲ ಹಂಪೆ ಅಥವಾ ವಿರೂಪಾಕ್ಷಪಟ್ಟಣ ಅಲ್ಲ, ಸುತ್ತಲೂ ಇರೋ ಗ್ರಾಮಗಳೆಲ್ಲ ಸೇರಿದಾಗ ಇದಾಗ್ತದೆ. ಅದೇ ರೀತಿ ಶೃಂಗೇರಿಯಲ್ಲೂ ಸಾಕಷ್ಟು, ಈಗ ಸಿಂಹಗಿರಿ ಒಂದು ಅಗ್ರಹಾರ ಇದೆ, ವಿದ್ಯಾನಗರ ಅಗ್ರಹಾರ ಇದೆ, ಆನೆಗುಂದಿ ಅಗ್ರಹಾರ, ಇವೆಲ್ಲ ಅಗ್ರಹಾರ ಸೇರಿದಾಗ ಶೃಂಗೇರಿ ಧರ್ಮ ಸಂಸ್ಥಾನ ಆಗ್ತದೆ. ಇನ್ಸ್ಟಾಲ್ಮೆಂಟಲ್ ಆಗಿದೆ. ಸೊ ಒಂದು 3 ಜನ ಆಯ್ತು. ಎಲ್ಲಿಂದ ಅಂದ್ರೆ ಹರಿಹರ ರಾಯರು, ಬುಕ್ಕರಾಯರು, ಮತ್ತೆ 2ನೇ ಹರಿಹರ ರಾಯರ ಕಾಲದಲ್ಲಿ ಇದ್ರದ್ದೇನು ಪೂರ್ಣ ವ್ಯಾಪ್ತಿ ಅಲ್ಲಿಗೆ ಇದಾಗ ಹೋಗ್ತದೆ. ನಂತರದಲ್ಲಿ ಏನಾಗ್ತದೆ, ಬೇರೆ ಬೇರೆ ಕಡೆ ಅವರಿಗೆ ಸಿಗ್ತದೆ. ಆದ್ರೆ ಧರ್ಮ ಸಂಸ್ಥಾನದ ವ್ಯಾಪ್ತಿ ಮಾತ್ರ ಇಷ್ಟೇನೆ. ಅದು ಬಿಟ್ಟು ಬೇರೆ ಕಡೆ ಇತ್ತು, ಅಲ್ಲಿಂದ ವರಮಾನ ಅಷ್ಟೇ ಸಿಕ್ತು ಬಿಟ್ರೆ ಅದ್ರ ಮೇಲೆ ಅಥಾರಿಟಿ ಇರಲಿಲ್ಲ. ಈಗ ನೀವು ಹೇಳಿದ್ರೆ ಇವೆಲ್ಲ ಇದನ್ನ ಹೇಗೆ ರಕ್ಷಣೆ ಮಾಡ್ಕೊತಾ ಇದ್ರು, ಅಥವಾ ಬೇರೆ ಕಡೆ ಹೋದಾಗ ಹೇಗೆ ರಕ್ಷಣೆ ಆಗ್ತಿತ್ತು ಅಂತ ನೋಡಿ. ಇದು ಇವ್ರಿಗೆ ಧರ್ಮ ಸಂಸ್ಥಾನ ಆಗಿದೆ ಅವಾಗ ಕರ್ನಾಟಕ ಸಾಮ್ರಾಜ್ಯ ಆಳ್ವಿಕೆ ಸಮಯದಲ್ಲಿ. ಕರ್ನಾಟಕ ಸಾಮ್ರಾಜ್ಯ ಆಳ್ವಿಕೆ ಮಾಡ್ಬೇಕಾದ್ರೆ ಇವ್ರಿಗೆ ಗೊತ್ತು, ಇವರು ಧೈರ್ಯ ಯಾವ ತರ ಇತ್ತು ಅಂತ. ದಕ್ಷಿಣ ಭಾರತದಲ್ಲಿ ಅದು ಇವರ ರಾಜಗುರು ಆಗಿರೋದ್ರಿಂದ ಇಲ್ಲಿ ಯಾರು ಕಣ್ಣೆತ್ತು ನೋಡಿಲ್ಲ. ಅಂದ್ರೆ 1336 ಹಿಡಿದು ಇವರು 1556ವರೆಗೆ. ಯಾಕಂದ್ರೆ ನಂತರದಲ್ಲಿ ಅವರು ಪೆಣ್ಣೆಗೊಂಡ ಆಚೆ ಆ ಮೂಲೆಗೆ ಹೋಗ್ತಾರೆ, ಒಂದ್ ಸ್ವಲ್ಪ ಇನ್ಫ್ಲುಯೆನ್ಸ್ ಕಡಿಮೆ ಆಗ್ತದೆ. ಸೊ ಅವಾಗ ಇಲ್ಲ ಒಂದು ಅತಂತ್ರ ಸ್ಥಿತಿ ನಡೀತದೆ. ಅಲ್ಲಿವರೆಗೂ ಈ ಭಾಗದಲ್ಲಿ ಯಾರು ಕಣ್ಣು ಹಾಕಿ ಯಾರು ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತೇಳಿ. ಆದರೂ ಸಹ ಯಾವುದೇ ರೀತಿಯ ತೊಂದರೆ ಇವರಿಗೆ ಆಗ್ಬಾರ್ದು ಅಂತ ಹೇಳಿ ಇವ್ರೇನ್ ಮಾಡ್ತಾರೆ, ಪಕ್ಕದಲ್ಲಿ ಅಂದ್ರೆ ಈ ಶೃಂಗೇರಿಯಿಂದ ಪಕ್ಕದಲ್ಲಿ ಇರುವ ತಾಲೂಕು ಅಂದ್ರೆ ತೀರ್ಥಹಳ್ಳಿ ಹತ್ರ ಒಂದು ಆರ್ಗ ಅಂತ ಒಂದು ಪಟ್ಟಣ ಇದೆ. ಆ ಆರ್ಗ ಪಟ್ಟಣದಲ್ಲಿ ವಿಜಯನಗರ ಅಂದ್ರೆ ಕರ್ನಾಟಕ ಸಾಮ್ರಾಜ್ಯದ ಅರಸರು ಅಲ್ಲೊಂದು ಪ್ರಾವಿನ್ಷಿಯಲ್ ಕ್ಯಾಪಿಟಲ್ ಅಂತ ಮಾಡ್ತಾರೆ. ಈ ಪ್ರಾವಿನ್ಷಿಯಲ್ ಕ್ಯಾಪಿಟಲ್ ಎಲ್ಲೆಲ್ಲಿ ನೋಡ್ಕೊತಾ ಇದ್ರು ಅಂದ್ರೆ ಆರ್ಗ 18 ಕಂಪನ ಅಂದ್ರೆ ನಾಡು, ಆರ್ಗ 18 ಕಂಪನ, ಗುತ್ತಿ 18 ಕಂಪನ, ಗುತ್ತಿ ಅಂದ್ರೆ ಚಂದ್ರಗುತ್ತಿ. ಆಮೇಲೆ ಬಾರ್ಕೂರ್ ಮತ್ತೆ ಮಂಗಳೂರು ರಾಜ್ಯ 55 ಕಂಪನ ಅಂತೇಳಿ. ಅಂದ್ರೆ ಬಾರ್ಕೂರಿಂದ ಅಪ್ ಟು ದಕ್ಷಿಣ ಗೋವಾವರೆಗೆ ಅದೊಂದು ರಾಜ್ಯ. ಆಮೇಲೆ ಬಾರ್ಕೂರಿಂದ ಕೆಳಭಾಗವರೆಗೆ ಮಂಗಳೂರು, ಒಂದಿಷ್ಟು ಕೇರಳವರೆಗೆ ಹೋದ್ರೆ ಅದು ಮಂಗಳೂರು ರಾಜ್ಯ. ಸೊ ಇವೆಲ್ಲವನ್ನು ಉಸ್ತುವಾರಿ ನೋಡ್ಕೊತಿದ್ದು ಯಾರು ಅಂದ್ರೆ ಆರ್ಗದಿಂದ. ಆಮೇಲೆ ಆರ್ಗದ ನೀವು ಅಲ್ಲಿ ಯಾರು ಬಂದು ಆಳ್ವಿಕೆ ಮಾಡಿದ್ರು ಅಂತ ಶಾಸನಗಳಿಂದ ನೋಡಿದಾಗ ಇವರೆಲ್ಲರೂ ನೇರ ರಕ್ತ ಸಂಬಂಧಿಗಳು. ಯಾರಿಗೆ? ವಿಜಯನಗರಿಗೆ. ಎಷ್ಟೋ ಸರಿ ಯುವರಾಜರು ಇರ್ಬೋದು, ಅವ್ರ ಸ್ವಂತ ಅಣ್ಣ ತಮ್ಮನ ಮಕ್ಳು ಇರ್ಬೋದು. ಸೊ ಇವರೇ ಇಲ್ಲಿ ಬಂದು ಪರ್ಸನಲ್ ಆಗಿ ನೋಡ್ಕೊಂಡಿದ್ರು. ಅಂದ್ರೆ ಅರ್ಥ ಏನಂದ್ರೆ ಪಕ್ಕದಲ್ಲೇ ಇರಬೇಕು, ಏನೇ ಅವ್ರಿಗೆ ತೊಂದರೆ ಆದ್ರೆ ನಮ್ಮವ್ರಿಗೆ ಹೋಗಿ ರಕ್ಷಣೆ ಮಾಡ್ಕೋಬೇಕು ಅಂತೇಳಿ. ನೀವು ಅಲ್ಲಿ ಅದಕ್ಕೆ ತೀರ್ಥಹಳ್ಳಿ ಭಾಗದಲ್ಲಿ ನೀವು ಹೋದ್ರೆ ಸಾಕಷ್ಟು ವಿಜಯನಗರಿಗೆ ಸಂಬಂಧಪಟ್ಟ ಶಾಸನದಲ್ಲಿ ಎಷ್ಟೋ ಊರುಗಳ ಹೆಸರನ್ನು ತಾವು ನೋಡಿದಾಗ, ಇದ್ಯಾಕೆ ವಿಜಯನಗರ ಅರಸರು ಯಾರು ಆಳ್ವಿಕೆ ಮಾಡಿದಾರೆ, ಅವರು ಅವ್ರ ಮನೆಯವರು ಅಥವಾ ಅವ್ರಿಗೆ ಸಂಬಂಧಪಟ್ಟವ್ರ ಹೆಸರು ಯಾಕೆ ಬರ್ತಾ ಇದೆ ಅಂತ. ಬಾಳ್ಗಾರ ಅಂತ ಒಂದು ಊರಿದೆ, ಆ ಊರನ್ನ ಅಯೋಧ್ಯಪುರ ಅಂತ ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾ ಹತ್ತಿರದಲ್ಲಿ ಇಟ್ಕೊತಾರೆ.
ಆಮೇಲೆ ಇವ್ರಿಗೆ ಧರ್ಮಪುರ ಇದಕ್ಕೆ ಹೋಗ್ಬೇಕಾರೆ, ಸೊ ಇವ್ರಿಗೆ ಹೋಗ್ಬೇಕಾರೆ ಏನು ಆನೆಗಳು ಇರ್ಬೋದು ಅಥವಾ ಒಂದಿಷ್ಟು ಸೈನ್ಯಗಳನ್ನ ಅವರೇ ಕೊಟ್ಟು ಕಳಿಸ್ತಾ ಇದ್ರು. ಸೊ ಈ ಸಂಪೂರ್ಣ ದಕ್ಷಿಣ ಭಾರತ ಅವ್ರ ಅಧೀನದಲ್ಲಿತ್ತು ಅಪ್ ಟು ಸಿಲೋನ್ವರೆಗೆ, ಶ್ರೀಲಂಕಾ. ಸೊ ಈ ಭಾಗದಲ್ಲಿ ಅವ್ರು ಎಲ್ಲೇ ಹೋದ್ರು ಅವರಿಗೆ ಕರ್ನಾಟಕ ಸಾಮ್ರಾಜ್ಯದ ಏನು ಸೈನ್ಯನೇ ಅವ್ರ ಜೊತೆಗೆ ಇರ್ತಿತ್ತು. ನಂತರ ದಿನಗಳಲ್ಲಿ ಅಂದ್ರೆ ಕರ್ನಾಟಕ ಸಾಮ್ರಾಜ್ಯ ಮುಗಿದ ನಂತರದಲ್ಲಿ, ಸೊ ಅವಾಗ ಇಲ್ಲಿ ಪಕ್ಕದಲ್ಲಿ ಕೆಳದಿ ಇದ್ರು ಅಥವಾ ನೆಕ್ಸ್ಟ್ ಮರಾಠರು ಬಂದ್ರು, ನಿಜಾಮರು ಬಂದ್ರು, ಅವರು ರಾಜ್ಯಕ್ಕೆ ಬಂದಾಗ ಅವರು ರಕ್ಷಣೆ ಕೊಡ್ತಾ ಇದ್ರು. ಆದ್ರೆ ಅವ್ರು ಯಾವತ್ತಿಗೂ ಸಹ ಇಲ್ಲಿ ಒಂದು ಸೈನ್ಯದ ಟುಕಡಿ ಇಟ್ಕೊಂಡಿರ್ಲಿಲ್ಲ. ಆದ್ರೆ ನಂತರದ ದಿನಗಳಲ್ಲಿ ಅವ್ರಿಗೆ ಅದೊಂದು ಮಾಡ್ಬೇಕು ಅಂತ ಬರ್ತದೆ. ಅದು ಯಾವಾಗ ಅಂತ ನೆಕ್ಸ್ಟ್ ಒಂದು ಅದರ ಸಂಗತಿ ಬಂದಾಗ ನಾವು ಅದ್ರ ಬಗ್ಗೆ ಮಾತಾಡೋಣ. ಆದ್ರೆ ಕರ್ನಾಟಕ ಸಾಮ್ರಾಜ್ಯ ಇರುವವರೆಗೆ ಇವರು ಯಾವುದೇ ರೀತಿಯ ಇಲ್ಲಿ ಸೈನ್ಯಗಳನ್ನು ಇಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅವರಿಗೆ. ಅದನ್ನ ನಿರ್ವಹಣೆ ಮಾಡಿದ್ದು ಯಾರು ಅಂದ್ರೆ ಕರ್ನಾಟಕ ಸಾಮ್ರಾಜ್ಯ ಆರ್ಗದಿಂದ ನಿರ್ವಹಣೆ ಮಾಡ್ತಾರೆ, ಹತ್ತಿರದಲ್ಲೇ ಇಟ್ಕೊಂಡು. ಒಂದು ಹತ್ತಿರದಲ್ಲಿ ಇಲ್ಲೊಂದು ಚಿಕ್ಕ ಸಂಸ್ಥಾನನ ಮಾಡ್ಕೊಂಡು ಅಲ್ಲಿ ಅವರ ಫ್ಯಾಮಿಲಿ ಅವ್ರನ್ನೇ ಯಾರನ್ನ ಒಬ್ರನ್ನ ನೇಮಕ ಮಾಡ್ಕೊಂಡು ಅಲ್ಲೇ ಇಟ್ಟು, ಸೊ ಇದನ್ನ ಆಗು ಹೋಗುಗಳನ್ನ ಪರಿಶೀಲಿಸ್ಕೊಂಡು, ಆಮೇಲೆ ಅದು ದೊಡ್ಡ ಸೆಂಟರ್ ನೋಡಿ, ಅವರು ಘಟ್ಟದ ಮೇಲೆ ಹಾಗೂ ಘಟ್ಟದ ಕೆಳಗೆ ಅಂದ್ರೆ ಕರಾವಳಿ, ಬಾರ್ಕೂರ್ ಮತ್ತು ಮಂಗಳೂರು ರಾಜ್ಯನ ಇಲ್ಲಿಂದನೇ ನೋಡ್ಕೊತಾ ಇದ್ರು. ಅಲ್ಲೂ ಸಹ ಸಣ್ಣ ಪುಟ್ಟ ಸಾಕಷ್ಟು ಸಂಸ್ಥಾನಗಳಿದ್ರು. ಸೊ ಅವರಿಗೂ ಮತ್ತೆ ಹಂಪೆ ಅದು ವಿದ್ಯಾನಗರಲ್ಲಿರೋ ವಿಜಯನಗರ ರಾಯರಿಗೂ ಕೊಂಡಿಯಾಗಿದ್ದು ಯಾರು ಅಂದ್ರೆ ಆರ್ಗದವರು ಇನ್ನೊಂದು ಮಹತ್ವದ ಜವಾಬ್ದಾರಿ ಏನಂದ್ರೆ ಅವರ ಗುರುಗಳು ಆಗಿರುವ ಜಗದ್ಗುರುಗಳು ಅಥವಾ ಈ ಮಠಕ್ಕೆ ರಕ್ಷಣೆ ಕೊಡಬೇಕಿತ್ತು ಅಂತೇಳಿ. ಸೊ ಇದು ಬಹಳ ಇಂಪಾರ್ಟೆಂಟ್. ಇದು ಅದೊಂದು ಪ್ರಮುಖ ಹೆದ್ದಾರಿಲಿ ಇತ್ತು ಆವಾಗಿನ ಕಾಲದಲ್ಲಿ. ಸೊ ಅಲ್ಲಿ ಈ ಪ್ರೊವಿನ್ಷಿಯಲ್ ಕ್ಯಾಪಿಟಲ್ ಮಾಡ್ಲಿಕ್ಕೆ ಪ್ರಶಸ್ತವಾದ ಜಾಗ, ಎಲ್ಲಿ ನೋಡಿದ್ರು ಕಾಡೇ ಇದೆ ಇವತ್ತು. ಸೊ ಆ ದೊಡ್ಡ ಸೈನ್ಯ ತಗೊಂಡು ಬಂದು ಎಲ್ಲಿ ಇಡ್ತಾರೆ ನೀವು? ಸೊ ಹಾಗಾಗಿ ಅವ್ರಿಗೆ ಹತ್ತಿರವಾಗಿರೋದು ಆರ್ಗನೆ, ಅಲ್ಲೇ ಅವರು ಪ್ರಶಸ್ತವಾದ ಜಾಗ ಇರೋದು ಅಲ್ಲಿ ಮಾಡಿದ್ರು. ಕರ್ನಾಟಕದ ಸಾಮ್ರಾಜ್ಯ ಇರುವವರೆಗೂ ಶೃಂಗೇರಿ ಮಠದ ಮೇಲೆ ಯಾರು ಸಹ ಕಣ್ಣೆತ್ತು ನೋಡಿಲ್ಲ. ಆ ಕಾಡಲ್ಲಿ ಇವತ್ತು ವೈಲ್ಡ್ ಲೈಫ್ ರಿಸರ್ವ್ ಆಗಿದೆ. ಈ ಗುರುಗಳು ಯಾವತ್ತು ಹೋಗಿ ಈ ಕಾಡಿಂದ ನನಗೆ ಗಂಧ ಬರ್ತಿತ್ತು, ಈ ಕಾಡು ನನ್ ಕೊಡಿ, ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ ನಂದಿದೆ, ಗೌಟೂರಲ್ಲಿ ನಂದಿ, ಅರ್ಧ ಶಿವಮೊಗ್ಗ ಇವ್ರಿಗೆ ಸೇರಿದೆ. ಆದ್ರೆ ಮುಖ್ಯವಾಗಿ ಇವರು ದುಡ್ಡು ಎಲ್ಲಿ ಹೋಗ್ತಿತ್ತು ಅಂದ್ರೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಅವರಿಗೆ 3 ಹೊತ್ತು ಊಟ ಕೊಡಬೇಕು, ಅನ್ನ ಸಂತರ್ಪಣೆ ಹಾಗೂ ಉಳ್ಕಲಿಕ್ಕೆ ಜಾಗ ಕೊಡಬೇಕು ಅಂತ.